ಅಣ್ಣ ಇನ್ನೊಂದು 666 ಆಪರೇಷನ್ ಅದಲ್ಲ, ಅದ್ರಲ್ಲಿ ಡೇಟ್ ಅಣ್ಣವರು ಫೀಲಿಂಗ್ ಸ್ಟೈಲ್ ಸಕ್ಕದಾಗಿದೆ, ಒಂದು ಸ್ಪೈ ಕ್ಯಾರೆಕ್ಟರ್. ಸೊ ನಿಮ್ಮ ಮುಖ್ಯ ಒಂದು ಜನರಿಗೆ ಒಂದು ಇದಾಗಿದೆ. ಆ ಸಿನಿಮಾದಲ್ಲಿ ಹೇಮಂತ್ ಅವ್ರ ಜೊತೆ ಅವರೆಲ್ಲ ಎಷ್ಟು ನಿಮಗೆ ಸಪೋರ್ಟಿವ್ ಆಗಿದೆ? ಹೇಮಂತ್ ಅವರು ಡಿಸೈನ್ ಮಾಡಿದ ಕ್ಯಾರೆಕ್ಟರ್ ಅಂಡ್ ಜೊತೆಲಿ ರಾಜು ಅಂತ ಅವರೇ ವಿಕ್ ಮಾಡಿ ಹೇರ್ ಸ್ಟೈಲ್ ಮಾಡಿ, ಅದು ಮೇಕಪ್ ನಾನಿ ಅಂಡ್ ಸಾಗು ಕಾಸ್ಟ್ಯೂಮ್ ಮಾಡಿದ್ ಸಾಕು. ರೆಟ್ರೋ ಲುಕ್ ಫಸ್ಟ್ ಟೈಮ್ ನಾನು ರೆಟ್ರೋ ಲುಕ್ ಕಾಣಿಸ್ಕೊಟ್ಟೆ. ನನಗೆ ಗೊತ್ತಿಲ್ಲ ಅದು ವೈದ್ಯ ನಾರಾಯಣ ಹರಿ ಅಂತ ಹೇಳಿ ಕರಿತೀವಿ. ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ. ನಿಮಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟಂತ ವೈದ್ಯರಿಗೆ ಒಂದು ಕರೆಸಿ ಅವ್ರಿಗೆ ಸನ್ಮಾನ ಮಾಡೋದು ನಿಜಕ್ಕೂ ಖುಷಿ ವಿಚಾರ. ಇನ್ಫ್ಯಾಕ್ಟ್ ಇದರಿಂದ ಒಂದು ಅಷ್ಟೊಂದು ಇನ್ಸ್ಪಿರೇಷನ್ ಆಗುತ್ತೆ ಕೂಡ. ಸೊ ಆ ಡಾಕ್ಟರ್ಸ್ ಬಗ್ಗೆ ಚಿಕ್ಕ ವಿಷಯ ನಾವು ಮಾಡಿದ್ರೆ ದೊಡ್ಡದೇನಲ್ಲ, ಅವ್ರು ನಮ್ಗೆ ಮಾಡಿರೋದಿದೆಲ್ಲ ಯಾವತ್ತೂ ಮರೆಯಕ್ಕಾಗ. ಅಂಡ್ ಎಸ್ಪೆಷಲಿ ಡಾಕ್ಟರ್ಸ್ ಇರಲ್ಲ, ಯಾವ ಟೈಮ್ ಫೋನ್ ಮಾಡ್ತಿದ್ರೆ ಡಾಕ್ಟರ್ ಡಿ ಕೆ ಶ್ರೀನಿವಾಸ್ ಮಧ್ಯರಾತ್ರಿ ಫೋನ್ ಮಾಡಿ 4 ಗಂಟೆ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ. ಅಂಡ್ ಎಲ್ಲ ವಿಡಿಯೋನ ವಾಚ್ ಮಾಡ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ನೋಡಿದೆ ಶಿವಣ್ಣ ಈ ಕಡೆ ಸ್ವಲ್ಪ ಚೂರು ಪುಸ್ತಕ ಕಾಣ್ತದೆ, ಯಾಕೆ ಡಾಕ್ಟರ್ ಚಾರ್ಜಿಂಗ್ ಜಾಸ್ತಿ ಆಗ್ತದೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ಊಟ ಚೆನ್ನಾಗಿ ಮಾಡಿ ಹೇಳ್ತಾರೆ. ಎವ್ರಿಬಡಿ ಕೀಪ್ಸ್ ಐ ಆನ್. ಸೊ ನನಗೆ ಪುಣ್ಯ ಮಾಡಿದ್ದು ಅದು. ಆಮೇಲೆ ಮನೋಹರ್ ಅವ್ರು US ಅಲ್ಲಿ ಇದ್ರೆ ಅವ್ರು ಫೋನ್ ಮಾಡ್ತಾರೆ, ಶಿವಣ್ಣ ವಿಡಿಯೋ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ಇವಾಗ ಚೆನ್ನಾಗಿ ಐ ಥಿಂಕ್ ಮೊಮೆಂಟಮ್ ಚೆನ್ನಾಗಿದೆ, ಇದೇ ತರ ಮೇಂಟೈನ್ ಮಾಡಿ. ಇದೆಲ್ಲ ಇರ್ಬೇಕಾದ್ರೆ ಜೊತೆಲಿ ಅಭಿಮಾನಿಗಳು ಎವ್ರಿಬಡಿ ಈಸ್ ಕನ್ಸರ್ನ್. ಇಂಡಸ್ಟ್ರಿಯಿಂದ ನಿನ್ನೆ ಮೊನ್ನೆಯಿಂದ ಕೂಡ ಎಲ್ಲರೂ ಯೂಸ್ ಮಾಡ್ತಾರೆ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ. ನನಗೆ ಭಾಷೆ ಅದೇಂದ್ರೆ ಎಲ್ಲರ ಸಪೋರ್ಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಗೊತ್ತಿದ್ರೆ ದೇವ್ರ ಒಂದು ಆಶೀರ್ವಾದ. ನಿನ್ನೆ ಎಲ್ಲ ಬೇರೆ ಕಡೆ ಗೊತ್ತಿ ಐ ಥಿಂಕ್ ನನಗೆ ಅದು ಹೆಂಗ್ ಗೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಐ ಥಿಂಕ್ ಅವ್ರ ಇಮ್ಯಾಜಿನೇಷನ್ ಇದೆ, ಡೈರೆಕ್ಟರ್ಸ್ ಇಮ್ಯಾಜಿನೇಷನ್ ನನ್ನ ಈ ರೀತಿ ತೋರಿಸ್ಬೋದು ಅನ್ನೋದು ಅಂತಿಲ್ಲ, ಅದು ಅವ್ರ ಇಮ್ಯಾಜಿನೇಷನ್. ನಾನೇ ಹಂಗೆ ಕಾಣಿಸ್ಕೊತೀನಿ ಹೇಳಕ್ಕಾಗಲ್ಲ. ನಾನು ಕಾಣಿಸ್ಕೋಬೇಕಾದ್ರೆ ಸಿಕ್ಕಾಪಟ್ಟೆ ರೀಸನ್ಸ್ಗಳಿದೆ. ಹೇರ್ ಸ್ಟೈಲಿಸ್ಟ್, ಮೇಕಪ್ ಮಾಡೋದು, ಕಾಸ್ಟ್ಯೂಮ್ ಇರಬೇಕು, ಅಂಡ್ ಅದಕ್ಕೆ ಮುಖ್ಯವಾದ ಕಾರಣ ಡೈರೆಕ್ಟ್ ಇಮ್ಯಾಜಿನೇಷನ್. ಐ ಥಿಂಕ್ ನಾನು ಭಾಗ್ಯ ಮಾಡಿರ್ತೀನಿ. ಅದಕ್ಕೆ ಬಹುಶಃ ಎನರ್ಜಿ ಫ್ಲೋ ಏನಾಗ್ತದೆ ಅಂದ್ರೆ ನಾನೇ ಮುಚ್ಕೊಳ್ಳೋದಲ್ಲ, ಇವರೆಲ್ಲ ನನಗೆ ಹುಟ್ಟಿಸ್ತಾ ಇದ್ದಾರೆ. ಪ್ರತಿ ಬರ್ತ್ಡೇ